ಬಿಗ್ ಬಾಸ್ ಸೀಸನ್ 12 ಮುಗ್ದಾಗಿದೆ. ಆದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೂ ಕೂಡ ಸಿನಿಮಾ ಮಾಡೋ ಅವಕಾಶ ಸಿಗುತ್ತೆ ಅನ್ನೋದು ಈಗ ಮತ್ತೊಮ್ಮೆ ಪ್ರೂವ್ ಆಗಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಮಲ್ಲಮ್ಮ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕಂಗ್ರ್ಯಾಚುಲೇಷನ್ ಮಲ್ಲಮ್ಮ. ತುಂಬ ಥ್ಯಾಂಕ್ಸ್ ರೀ. ಸಿನಿಮಾ ಆ್ಯಕ್ಟಿಂಗಿಗೆ ಬಂದುಬಿಟ್ರಿ, ಹೆಂಗೆ ಫೀಲ್ ಆಗ್ತಿದೆ? ಖುಷಿ ಆತದ ರೀ. ಇಂತಲ್ಲಿ ಬರ್ಬೇಕಾದ್ರೆ ಖುಷಿ ಆಗಲ್ಲ ರೀ. ಅನ್ಕೊಂಡಿದ್ರ ಬಿಗ್ ಬಾಸ್ಗೆ ಹೋದಾಗ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ? ಇಲ್ಲ ರೀ, ಅನ್ಕೊಂಡಿಲ್ಲ. ಅದು ಬಿಗ್ ಬಾಸ್ಗೆ ಹೋಗಿದ್ದೆ ದೊಡ್ಡದು. ಮತ್ತು ಇದನ್ನು ಅನ್ಕೊಂಡಿಲ್ಲ ರೀ. ಏನೋ ಒಂದು ಚಾನ್ಸ್ ಬಂತು, ಮಾಡ್ಬೇಕಾದ್ರೆ ಧೈರ್ಯ ಮಾಡಿ ನೋಡ್ರಿ. ಆ್ಯಕ್ಟಿಂಗ್ ಎಲ್ಲ ಗೊತ್ತಾ ನಿಮಗೆ ಹೆಂಗೆ ಮಾಡೋದು ಅಂತ? ಯಾಕಂದರೆ ನೀವು ರೀಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ. ಹಾಂ, ಆದ್ರೂ ಹೇಳ್ಕೊಡ್ತಾರಲ್ರಿ. ಹೇಳ್ಕೊಟ್ಟಂಗೆ ಒಂದು ಸ್ವಲ್ಪ ನಮ್ದು ಒಂದು ಸ್ವಲ್ಪ ಸೇರಿಸಿ ಮಾಡೋದ್ರಿ. ಏನೇ ಹೇಳಿದ್ದಾರೆ, ಯಾವ ಪಾತ್ರ ಮಾಡ್ತೀನಿ ಅಂತ? ತಾಯಿ ಪಾತ್ರ ಕೊಡ್ತೀವಿ ಅಂತ ಹೇಳ್ಯಾರ. ತಾಯಿ ಪಾತ್ರ ಕೊಟ್ಟರು ಇಷ್ಟ, ಅಜ್ಜಿ ಪಾತ್ರ ಕೊಟ್ಟರು ಇಷ್ಟ ರೀ. ಯಾವ್ದು ಕೊಟ್ಟರು ಇಷ್ಟ ನಮ್ಗೆ. ಯಾವುದಾದ್ರೂ ಮಾಡ್ಬೇಕಂತ ಧೈರ್ಯ ಮಾಡಿ ನೋಡ್ರಿ. ಮತ್ತು ದೇವಿನೇ ಮಾಡ್ಬೇಕು. ಈಗ ತಾಯಿ ಪಾತ್ರ ಅಂದರೆ ಒಂದಿಷ್ಟು ಅಳೋದಿರುತ್ತೆ, ಎಕ್ಸ್ಪ್ರೆಷನ್ಸ್ ಕೊಡೋದಿರುತ್ತೆ. ಸೊ ಹೆಂಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನೀವು? ಮತ್ತು ಅಲ್ಲಿ ಕಷ್ಟ ಬಂದಾಗ ಸರ್ ಅಳ್ಬೇಕ್ರಿ. ಮಾಡ್ಬೇಕು, ಕಲ್ಕೋಬೇಕ್ರಿ. ಇನ್ನು ಕಲ್ಕೋಬೇಕು. ಸೊ ಬಿಗ್ ಬಾಸ್ ಅನ್ನೋದೇ ನಿಮಗೆ ಫೌಂಡೇಶನ್ ಹಾಕ್ಕೊಟ್ಟಿರೋದು. ಈ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ರೀ. ತುಂಬ ಥ್ಯಾಂಕ್ಸ್ ರೀ ನಮ್ಮ ಕರ್ನಾಟಕ ಜನಕ್ಕೆ, ನಮಗೆಲ್ಲರಿಗೂ ಓಟ್ ಹಾಕಿ ಇದು ಆರೈಸಿದಕ್ಕೆ ತುಂಬ ಧನ್ಯವಾದಗಳು. ಮಲ್ಲಮ್ಮ, ಬಿಗ್ ಬಾಸ್ ಬಂದ ಮೇಲೆ ನಿಮ್ಮ ಫೇಮಸ್ ಎಷ್ಟಾಗ್ಬಿಟ್ಟಿದ್ದೀರಾ? ನಿಮ್ಮ ಊರಲ್ಲೆಲ್ಲ ಏನಂತಾರೆ? ನಮ್ಮೂರೆಲ್ಲ ತುಂಬ ಖುಷಿ ಪಟ್ರಿ. ಮೆರವಣಿಗೆ ಮಾಡಿದ್ರು, ಚೆನ್ನಾಗಿ ನೋಡ್ಕೊತಾರೆ ಮಲ್ಲಮ್ಮ ಅಂತ. ಅಲ್ಲಿಗೆ ಹೋದಿಂದ ಜರ ಪ್ರೀತಿ ಸಿಕ್ಕದ, ಖುಷಿ ಸಿಕ್ಕದ ಬಿಗ್ ಬಾಸ್ ಮನೆಗೆ ಹೋದಿಂದ. ಬಿಗ್ ಬಾಸ್ ಮನೆ ಹೋಗೋ ಮುಂಚೆ ನೀವು ಬರೀ ಮಲ್ಲಮ್ಮ ಆಗಿದ್ರಿ, ಈಗ ಸೆಲೆಬ್ರಿಟಿ ಮಲ್ಲಮ್ಮ ಆಗಿದ್ದೀರಿ. ಆಗ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗಾಗ ಇನ್ಸ್ಟಾಗ್ರಾಮ್ ಮಲ್ಲಮ್ಮ ಅಂತೀರು. ಈಗ ಬಿಗ್ ಬಾಸ್ ಮನೆಗೆ ಹೋದಾಗ ಬಿಗ್ ಬಾಸ್ ಮಲ್ಲಮ್ಮ ಅಂತಾರೆ. ಸಿನಿಮಾ ಬಂದ ಮೇಲೆ ಅದು ಪಿಕ್ಚರ್ ಮಲ್ಲಮ್ಮ ಅಂತಾರೆ. ನಿಮಗೆ ಯಾರು ಇಷ್ಟ ತುಂಬ ಸಿನಿಮಾದಲ್ಲಿ? ಅಂದರೆ ರಾಜ್ಕುಮಾರ, ಶಿವರಾಜ್ಕುಮಾರ, ವಿಷ್ಣುವರ್ಧನ, ಇವರೆಲ್ಲ ಹಿಂದಿನ ಹಳಿ ಹೀರೋಗಳು ಇಷ್ಟ ನಮಗೆಲ್ಲ ಮಂದಿ. ತುಂಬ ಇಷ್ಟ, ಇವ್ರು ತುಂಬ ಇಷ್ಟಪಟ್ಟು ಇವ್ರ ಸಿನಿಮಾ ನೋಡ್ತೀನಿ ಅಂದರೆ ಯಾರ್ದು? ಅದೇ ಇದು ರವಿಚಂದ್ರ, ಇದು ಅಂಬರೀಷ, ಇದು ವಿಷ್ಣುವರ್ಧನ, ಇವರಂದ್ರೆ ತುಂಬ ಇಷ್ಟ. ರಾಜ್ಕುಮಾರ್ ಮಗ. ಈಗಿನ ಯಾರು ಇಷ್ಟ? ಈಗಿನ ಆ್ಯಕ್ಟರ್ ಈಗ ಅವ್ರ ಹೆಸ್ರು ಗೊತ್ತಿಲ್ಲ ರೀ. ಅವ್ರ ಹೆಸ್ರು ಹಿಂದಿನ ಹಳಿ ಹೀರೋಗಳೇ ಹೆಸ್ರು ಗೊತ್ತು. ಡೈಲಾಗ್ ಏನಾದರೂ ಗೊತ್ತಾ ನಿಮಗೆ ಯಾವುದಾದ್ರೂ ಸಿನಿಮಾದು? ಸಿನಿಮಾ ಡೈಲಾಗಿನ ಏನು ಇಲ್ಲ ರೀ. ಮುಂದೆ ಐಡಿಯಾ ಮಾಡ್ಬೇಕಿನ್ನ ಯಾವುದನ್ನ ಡೈಲಾಗ್. ಮಲ್ಲಮ್ಮನ ಮನಸ್ಥಿತಿ ಬದಲಾಗಿತ್ತ ಎರಡನೇ ಸಲ ಬಿಗ್ ಬಾಸ್ ಮನೆಗೆ ಹೋದಾಗ? ಯಾಕಂದರೆ ಫಸ್ಟು ನೀವು ಧ್ರುವಂತನ ತುಂಬ ಇಷ್ಟಪಟ್ಕೊಂಡಿದ್ರಿ, ಸೆಕೆಂಡ್ ಟೈಮ್ ಹೋದಾಗ ಧ್ರುವಂತ ಹತ್ರ ಅಷ್ಟಕ್ಕಷ್ಟೇ ಇದ್ರಿ, ಬಟ್ ಗಿಲ್ಲಿನ ತುಂಬ ಹಚ್ಕೊಂಡ್ರಿ. ಅಲ್ಲಿ ಭಾಳ ಮಾತಾಡ್ಕೊಡಲ್ಲ. ಅಲ್ಲಿ ಅಷ್ಟೇ ಒಂದೆರಡು ಮಾತಾಡಿದ್ರು ನಮ್ಮದು ಕಾರ್ಯಕ್ರಮ ಮುಗಿಸ್ಕೊಂಡೇ ಬಂದೆವು. ನಾವು ಎಲ್ಲರೂ ಕೂಡ ಹಂಗೆ ರೀ. ಅವ್ನಿಗೆ ಹೆಂಗೆ ತಿಳಿದದನ್ರಿ. ನಾವು ಬದಲಾಗಿಲ್ಲ ರೀ. ನಾವು ಹೋಗಾಗೂ ಬದಲಾಗಿಲ್ಲ, ಬಂದೂ ಬದಲಾಗಿಲ್ಲ. ನಾವು ಹೆಂಗಿದ್ದಂಗೆ ಎಲ್ಲ ಜನರು ಹಂಗೆ ಅಂತಾರೆ, ನೀ ಬದಲಾಗಿಲ್ಲ ಮಲ್ಲಮ್ಮ, ಬದಲಾಗಿಲ್ಲ, ಹಿಂಗೆ ಇರಬೇಕು, ಹಿಂಗೆ ಇದ್ದರೆ ಇಷ್ಟ ಅಂತ ಎಲ್ಲ ಜನರು ಹೇಳ್ತಾರೆ ನಮ್ಗೆ. ಈಗ ಗಿಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಅದಮ್ಮ ಗಿಲ್ಲಿ ಗೆದ್ದಿದ್ದು. ತುಂಬ ಜನ ಹೇಳ್ತಾರೆ ಗಿಲ್ಲಿ ವ್ಯಕ್ತಿತ್ವನ ಹೀಯಾಳಿಸಿ ಮಾತಾಡ್ತಾರೆ, ಬರೀ ಕಾಮಿಡಿ ಎಲ್ಲನೂ ಮಾಡ್ತಾರೆ ಅಂತ. ಸೊ ನಿಮಗೆ ಏನು ಅನಿಸಿದ್ದು ಗಿಲ್ಲಿ ಬಗ್ಗೆ? ಈ ಖುಷಿ ಅನಿಸ್ತಿತ್ತು ರೀ. ಅವೇನು ಕಾಮಿಡಿ ಮಾಡ್ತಿದ್ದ, ಮತ್ತು ಅಲ್ಲಿ ಹೆಂಗೆ ಮಾಡಬೇಕು, ಕಾಮಿಡಿ ಮಾಡಬೇಕು, ಜಗಳ ಮಾಡಬೇಕು, ಜಾಸ್ತಿ ಮಾತಾಡಬೇಕು, ಹಂಗಾದ್ರಲ್ಲಿ ಬಿಗ್ ಬಾಸ್ ಮನೆಗೆ ನಡೆಯೋದು. ರಕ್ಷಿತಾ ರನ್ನರಪ್ಪ ಆದರು, ನೀವಿಬ್ರು ಕಂಬಳ ಬಗ್ಗೆ ಮಾತಾಡ್ಕೊಂಡಿದ್ದು ಎಲ್ಲ ಕಡೆ ವೈರಲ್ ಆಗಿತ್ತು. ರಕ್ಷಿತಾ ರನ್ನರ್ ಆಗಿರೋದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಯ್ತು. ಆಯ್ತು, ಒಳ್ಳೆ ಹುಡುಗಿ, ಎಲ್ಲರೂ ಒಳ್ಳೆಯವರಲ್ಲಿದ್ದವರು. ತುಂಬ ಖುಷಿ ಆಯ್ತು. ಆಕೆ ಗಿಲ್ಲಿ ಗೆದ್ದಿರೋದು ಖುಷಿ ಇದೆಯಾ? ಹಾಂ, ಖುಷಿ ಅಮ್ಮ. ಯಾರೇ ಗೆಲ್ಲಿ ಖುಷಿ, ಗಿಲ್ಲಿ ಗೆದ್ರು ಖುಷಿ. ಅವನು ಏನು ನಾವು ಅಂದ್ರೂ ಮನ್ಸಿಗೆ ಹಚ್ಕೊತಿದ್ದಿಲ್ಲ. ಕಬ್ಟ ಇಲ್ಲ ಅವನ ಹತ್ರ, ಒಳ್ಳೆ ಮನುಷ್ಯ. ಈಗ ಸಿನಿಮಾ ಮಾಡ್ತಿದ್ದಾರಲ್ಲ, ದುಡ್ಡು ಎಷ್ಟು ಕೊಡ್ತಾರಂತೆ ನಿಮಗೆ? ಏನೋ ಮಾತಾಡಲಿ ಗೊತ್ತಿಲ್ಲನ. ಅಲ್ಲ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯಿಂದ ಒಂದಿಷ್ಟು ದುಡ್ಡು ಬಂದಿರತ್ತೆ, ಅದನ್ನು ಏನು ಮಾಡಿದ್ರು ಮಲ್ಲಮ್ಮ? ಅದು ಸಾಲ ಅದ್ರಿ, ಸಾಲ ಕೊಡ್ಬೇಕಿನ್ನ. ಹಣ ಚೆಕ್ ಮಾಡಿಲ್ರಿ ಅದನ್ನ ಅಕೌಂಟ್. ಇವತ್ತು ಮಾಡ್ಬೇಕಂದೇವು, ಇವತ್ತೊಂದು ರಜಾ ಅಂತಲ್ರಿ ಬ್ಯಾಂಕು, ಅದಕ್ಕೆ ಸಾಲ ಮಗನ ಮದುವೆ ಮಾಡಿ ಸಾಲ ಅದ, ಸಾಲ ಕೊಟ್ಟೋಗ್ಬೇಕು. ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮಲ್ಲಮ್ಮ? ಸಿನಿಮಾ ಬರ್ತಾ ಇದೆ, ಬ್ಯುಸಿ ಆಗಿದ್ದೀರಾ? ಅದೇ ಬಂದು ಮಾಡ್ಬೇಕ್ರಿ. ಯಾವ ಧಾರಾವಾಹಿ ಬರಲಿ, ಪಿಕ್ಚರ್ ಬರಲಿ, ಯಾವುದೇನೋ ಮಾಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗೋದ್ರಿ. ನಿಮ್ಮನ್ನು ಬಿಗ್ ಬಾಸ್ ತನಕ ತಂದವರು ನಿಮ್ಮ ಓನರು ಬೋಟಿಕ್ಕಿದ್ದು, ಅವ್ರು ಏನಂದ್ರು ಪಲ್ಲವಿ ಅವರು? ತುಂಬ ಖುಷಿ ರೀ. ಅವರು ಮನುಷ್ಯರೇ, ರಾಜೇಶ್ವರು, ನಮ್ಮ ಮೇಡಮರು, ಪ್ರಿಯ ಮೇಡಮ್ಮ, ನನಗಲ್ಲಿ ಕಷ್ಟಪಟ್ಟು ಕಳ್ಸೋರು ಒಂದು 8-10 ಮಂದಿ ಯಾರು, ಎಲ್ಲರೂ ಕಷ್ಟಪಟ್ಟು ಕಳಿಸ್ಯಾರ.
ಬಂದಾಗ ಬೇಜಾರಾಗಿತ್ತ ಹೊರಗಡೆ ಬಂದಾಗ? ಹೊರಗಡೆ ಬಂದಾಗ ಬೇಜಾರಾಗಿತ್ತು, ನನಗೆ ಬೇಜಾರು, ಎಲ್ಲ ಜನಕ್ಕೂ ಬೇಜಾರಾಗಿತ್ತು ರೀ. ಇನ್ನೊಂದು ಥೋಡೆ ದಿನ ಇರಬೇಕು, ಮಲ್ಲಮ್ಮ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಮಂದಿ ಅಂದ್ರೆ ಅದೇ ಗುಂಗಲ್ಲಿದ್ರ ಬಿಗ್ ಬಾಸ್ ಬಂದಿದ್ದ ಬಂದು ಒಂದು 15 ದಿನ ತನಕ ಅದೇ ಗುಂಗಲ್ಲಿದ್ದೆವು. ಅದು ಮಕ್ಕಂಡಾಗ ಅದು ನಾಯಿ ಬಗಳದು, ಅದು ಇದು ಮೈಕ ಇಲ್ಲಲ್ಲ ಹಿಂಗೆ ಕೈ ಆಡಿಸ್ಕೊಳ್ಳೋದು, ಒಂದು 15 ದಿನ ಅದೇ ಗುಂಗಿತ್ತು ರೀ. ಬೇಜಾರಾಯ್ತು ಬರಕ್ಕೆ. ಓಕೆ, ಸೊ ಈಗ ಸಿನಿಮಾಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ಯಾರು, ಏನು ಹೆಂಗೆ ಸೆಲೆಕ್ಟ್ ಮಾಡಿದ್ರು ನಿಮ್ಮನ್ನು? ಹೆಂಗೆ ಸೆಲೆಕ್ಟ್ ಮಾಡಿದ್ರೆ ಚೈತನ್ಯ ಹೇಳಿಕೊಟ್ರು, ಅವರೇ ಕರ್ಕೊಂಬಂದು ಹಚ್ಚಿದ್ದು. ಮಲ್ಲಮ್ಮ, ಈಗ ಬಿಗ್ ಬಾಸ್ ಎಲ್ಲ ಮುಗ್ದಾಗಿದೆ, ಸುದೀಪ್ ಸರ್ ಏನಾದರೂ ನಿಮ್ಮನ್ನು ಮೀಟ್ ಮಾಡಿದ್ರಾ? ಮೀಟ್ ಅವತ್ತು ಆಗಿದ್ದೇವಲ್ರಿ. ಏನಂದ್ರೆ ಅವ್ನು ಚೆನ್ನಾಗಿ ಮಾತಾಡ್ಸರು, ಒಳ್ಳೆ ಮನುಷ್ಯರು ಅವರು, ಚೆನ್ನಾಗಿ ಮಾತಾಡ್ತಾರೆ ಸುದೀಪ್ ಸರ್. ನೀವು ಗಿಲ್ಲಿನ ಎಲ್ಲ ಮೆರವಣಿಗೆ ಮಾಡಿದ್ದೆಲ್ಲ ನೋಡಿದ್ರ ಟಿವಿಲಿ, ಏನು ಅನಿಸ್ತು? ಇದು ಮೊಬೈಲಲ್ಲಿ ನೋಡ್ತೇವ್ರಿ. ತುಂಬ ಚೆನ್ನಾಗಿ ಅನಿಸ್ತು, ಖುಷಿ ಅನ್ನಿಸ್ತು ಮೆರವಣಿಗೆ ಮಾಡೋದು, ಇದು ಮಾಡೋದು ಖುಷಿ. ಮಲ್ಲಮ್ಮ, ಕೊನೆಯದಾಗಿ ನಿಮ್ಮ ಆಸೆ ಏನು ಮಲ್ಲಮ್ಮ ಲೈಫಲ್ಲಿ? ತುಂಬ ಆಸೆ ಇಟ್ಕೊಂಡಿದ್ದೀರೇನೋ? ನಮ್ಮ ಆಸೆ ಏನ್ರಿ ಇದೆ, ಇದು ಸಿನಿಮಾ ಮಾಡಬೇಕು, ಇನ್ನೇನು ಆಡ್ತಾ ನಮ್ಗೆ ಮ್ಯಾಲೆ ಕರ್ಕೊಯಪ್ಪ ಅಂತ ಇದೊಂದು ಆಸೆ. ಮಲ್ಲಮ್ಮ, ಒಳ್ಳೇದಾಗಲಿ, ಒಂದೊಳ್ಳೆ ಸಿನಿಮಾ ಮೂಲಕ ಪ್ರೇಕ್ಷಕರ ರಂಜಿಸಕ್ಕೆ ಬರ್ತಿದ್ದೀರಾ. ಸೊ ಒಳ್ಳೇದಾಗಲಿ. ಯಾವಾಗಂತೆ ಶೂಟಿಂಗು? ಯಾವಾಗ ನೀನೆ ನಾಳೆ ಅಂತಾರೆ, ನಾಳೆ. ಸರಿ ಮಲ್ಲಮ್ಮ, ಒಳ್ಳೇದಾಗಲಿ. ನೋಡಿದ್ರೆ ತುಂಬ ಥ್ಯಾಂಕ್ಸ್ ಇಡೀ ಕರ್ನಾಟಕ ಜನಕ್ಕೆಲ್ಲ ವಂದನೆಗಳು. ನೋಡಿದ್ರಲ್ಲ, ಇದಿಷ್ಟು ಮಲ್ಲಮ್ಮ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.